ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನಾನು ಇನ್ನೂ ಒಂದು ರಾಜ್ಯ ಸರ್ಕಾರದ ಒಂದು ಎಡವಟ್ಟಿನ ಬಗ್ಗೆ ಒಂದು ಎಪಿಸೋಡ್ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದ್ರೆ ಈ ರಾಜ್ಯ ಸರ್ಕಾರದ ಎಡವಟ್ಟುಗಳ ಬಗ್ಗೆ ಇಂತಿಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಈಗ ಎಲ್ರಿಗೂ ಬರ್ತಿರ್ತಕ್ಕಂಥ ವಿಚಾರ, ಧರ್ಮಸ್ಥಳ ಹಿಂದೂಗಳ ಶ್ರದ್ಧಾ ಕೇಂದ್ರ, ಹಿಂದೂಗಳ ಪವಿತ್ರವಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ವಿರುದ್ಧ ಈ ಬುರುಡೆ ಗ್ಯಾಂಗ್ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಷಡ್ಯಂತರ ಮಾಡಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಯಾರದೋ ಲೆಫ್ಟಿಸ್ಟ್ಗಳು, ಯಾರೋ ನಗರ ನಕ್ಸಲೈಟ್ಸ್, ಯಾರೋ ಸಿಟಿ ನಕ್ಸಲೈಟ್ಸ್ ಅವರ ಮಾತನ್ನು ಕೇಳಿ ಸ್ವತಃ ಕ್ಯಾಬಿನೆಟ್ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿದ್ರು, ಲೆಫ್ಟಿಸ್ಟ್ಗಳು ಲೆಟರ್ ಬರೆದಿದ್ದಕ್ಕೆ ನಾವು SIT ಮಾಡಬೇಕಾಯ್ತು ಅಂತ ಹೇಳಿ. ಹೀಗಾಗಿ SIT ಮಾಡಿದ್ದು ತಪ್ಪೇನಿಲ್ಲ, ಆದ್ರೆ ಮಾಡುವ ವಿಧಾನ ಇದೆಯಲ್ಲ, ಅಲ್ಲಿ ಈ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ರಾತ್ರೋರಾತ್ರಿ SIT ಮಾಡಿ ಆ ಒಂದು ಎಡವಟ್ಟನ್ನು ಮಾಡಿಕೊಳ್ತು. ಅಷ್ಟೇ ಸುಮ್ಮನೆ ಆಗಲಿಲ್ಲ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದಸರಾ ಉತ್ಸವ 2025 ದಸರಾ ಮೈಸೂರು ಸಾಂಸ್ಕೃತಿಕ ನಗರಿ, ವಿಶ್ವವಿಖ್ಯಾತ ಮೈಸೂರು ದಸರಾ ಏನು 11 ದಿನಗಳ ಕಾಲ ನಡೆಯುತ್ತಲ್ಲ, ಈ ವಿಷಯದಲ್ಲಿ ಕೂಡ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿದೆ, ಎಡವಟ್ಟು ಮಾಡಿಕೊಂಡಿದೆ. ಇದ್ರ ಬಗ್ಗೆ ಇಂತಿಷ್ಟು ನಾವು ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚಿತವಾಗಿ 2025 ದಸರಾ ಉತ್ಸವಕ್ಕೆ ಉದ್ಘಾಟನೆಗಾಗಿ ಪ್ರತಿ ವರ್ಷ ಕೂಡ ಒಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಸರ್ಕಾರ ಕರೆದು ಅವ್ರ ಮುಖಾಂತರ ಉದ್ಘಾಟನೆ ಮಾಡೋದು ಇದೊಂದು ವಾಡಿಕೆ ಆಗಿತ್ತು. ಯಾಕಂತ ಹೇಳಿದ್ರೆ ಮೈಸೂರು ದಸರಾ ರಾಜ್ಯ ಸರ್ಕಾರನೇ ನಿರ್ವಹಣೆ ಮಾಡುತ್ತೆ. ಈ ವರ್ಷ ಮೈಸೂರು ದಸರಾ 2025 11 ದಿನಗಳ ಕಾಲ ನಡೆಯುತ್ತೆ. ಸೊ ಸೆಪ್ಟೆಂಬರ್ 22ನೇ ತಾರೀಕು ಅಧಿಕೃತವಾಗಿ ಈ 11 ದಿನಗಳ ಮೈಸೂರು ವಿಶ್ವವಿಖ್ಯಾತ ಮೈಸೂರು ದಸರಾ ಪ್ರಾರಂಭವಾಗುತ್ತೆ. ಸೆಪ್ಟೆಂಬರ್ 22ಕ್ಕೆ ಈ ಒಂದು ಸೆಪ್ಟೆಂಬರ್ 22ನೇ ತಾರೀಕು ಚಾಮುಂಡಿ ಬೆಟ್ಟದಲ್ಲಿ ಸಾಕ್ಷಾತ್ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಉದ್ಘಾಟನೆ ಆಗುತ್ತೆ. ಈ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತರು ದೀಪಾ ಬಸ್ತಿ ಮತ್ತು ಬಾನು ಮುಸ್ತಾಕ್. ಈ ವರ್ಷ 2025ಕ್ಕೆ ಬೂಕರ್ ಪ್ರಶಸ್ತಿ ಬರುತ್ತೆ, ಜಾಯಿಂಟ್ ಆಗಿ ಬರುತ್ತೆ. ಒಬ್ರು ಮೂಲ ಕೃತಿಯನ್ನು ರಚನೆ ಮಾಡಿರ್ತಕ್ಕಂತಹ ಬಾನು ಮುಸ್ತಾಕ್ ಮತ್ತೆ ಅದನ್ನ ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದ ಮಾಡಿರ್ತಕ್ಕಂತಹ ದೀಪಾ ಬಸ್ತಿ ಇದೆ ಅಲ್ಲ, ಇವರಿಬ್ಬರಿಗೂ ಕೂಡ ಜಾಯಿಂಟ್ ಆಗಿ ಏನು ಬೂಕರ್ ಪ್ರಶಸ್ತಿ 2025ಕ್ಕೆ ಘೋಷಣೆ ಆಗುತ್ತೆ, ಅವ್ರಿಗೆ ಬರುತ್ತೆ. ಆದರೆ ರಾಜ್ಯ ಸರ್ಕಾರ ಕೇವಲ ಬಾನು ಮುಸ್ತಾಕ್, ಒಬ್ಬ ಬಾನು ಮುಸ್ತಾಕ್ ಮಾತ್ರ ಸೆಪ್ಟೆಂಬರ್ 22ನೇ ತಾರೀಕು ಮೈಸೂರು ದಸರಾ 2025ಕ್ಕೆ ಉದ್ಘಾಟನೆಗೆ ಆಹ್ವಾನವನ್ನು ಕೊಡ್ತಾರೆ. ಬನ್ನಿ, ಇದಕ್ಕಿಂತ ಮುಂಚಿತವಾಗಿ ಈ ಬೂಕರ್ ಪ್ರಶಸ್ತಿ ಬಗ್ಗೆ ಇತ್ತಿಷ್ಟು ಸಣ್ಣದಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಬನ್ನಿ, ಈ ಬೂಕರ್ ಪ್ರಶಸ್ತಿ ಅನ್ನೋದು ಇದು ಒಂದು ಬೂಕರ್ ಪ್ರಶಸ್ತಿ ಅಥವಾ ಇಂಟರ್ನ್ಯಾಷನಲ್ ಬೂಕರ್ಸ್ ಪ್ರೈಸ್ ಅಂತ ಹೇಳಿ ಇದು 1969 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗುತ್ತೆ. ಅಂದಿನಿಂದ ಪ್ರತಿ ವರ್ಷ ಈ ಬೂಕರ್ ಪ್ರಶಸ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡೋದು ಇದೊಂದು ವಾಡಿಕೆ ಆಗಿದೆ. ಅಂದ್ರೆ ಇದರ ಮೂಲ ಮಾನದಂಡ ಏನು ಅಂತ ಹೇಳಿದ್ರೆ, ಇದು ಕೇವಲ ಮೂಲ ಕೃತಿಗೆ ಅಲ್ಲ, ಕೇವಲ
ಟ್ರಾನ್ಸ್ಲೇಷನ್ಗೆ ಮಾತ್ರ ಈ ಬೂಕರ್ ಪ್ರಶಸ್ತಿ ಸಿಗುತ್ತೆ. ಈ ವರ್ಷ ಬಾನು ಮುಸ್ತಕ್ ಅವರು ಬರೆದಿರ್ತಕ್ಕಂಥ ಸಣ್ಣ ಸಣ್ಣ ಒಂದು ಕಥೆಗಳ ಸಂಗ್ರಹದ ಕನ್ನಡವನ್ನು ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು ದೀಪಾ ಬಸ್ತಿ. ಹೀಗಾಗಿ ಜಾಯಿಂಟ್ ಆಗಿ ಕೊಟ್ಟಿರ್ತಕ್ಕಂಥದ್ದು 2025ರಲ್ಲಿ ಬೂಕರ್ ಪ್ರಶಸ್ತಿ. ಹಾಗಾದ್ರೆ ಈಗ ಭಾರತಕ್ಕೆ ಇದುವರೆಗೂ ಎಷ್ಟು ಬೂಕರ್ ಪ್ರಶಸ್ತಿ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಇದಿಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಬನ್ನಿ, ಇದುವರೆಗೂ ಕೂಡ ಭಾರತಕ್ಕೆ ಒಟ್ಟು 6 ಬೂಕರ್ ಪ್ರಶಸ್ತಿಗಳು ಬಂದಿರೋದು ನಮಗೆ ದಾಖಲೆ ಮುಖಾಂತರ ಸಿಗುತ್ತೆ. ಬನ್ನಿ, ಮೊಟ್ಟ ಮೊದಲನೇದಾಗಿ VS ನೈಪಾಲ್ 1971ರಲ್ಲಿ ಸಿಗುತ್ತೆ. ಸಲ್ಮಾನ್ ರಶೀದ್ 1981ರಲ್ಲಿ ಸಿಗುತ್ತೆ. ಅರುಂಧತಿ ರಾಯ್ 1997ನಲ್ಲಿ ಸಿಗುತ್ತೆ. ಕಿರಣ್ ದೇಸಾಯಿ 2006ನಲ್ಲಿ ಸಿಗುತ್ತೆ. ಅರವಿಂದ್ ಅಡಿಗ 2008ರಲ್ಲಿ ಸಿಗುತ್ತೆ. ಗೀತಾಂಜಲಿ ಶ್ರೀ 2025ಕ್ಕೆ ಸಿಗುತ್ತೆ. ಈ ವರ್ಷ 7ನೇದಾಗಿ ಬಾನು ಮುಸ್ತಾಕ್ 2025ಕ್ಕೆ ಸಿಗುತ್ತೆ. ಇದು ಬೂಕರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಣ್ಣದಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್. ಬನ್ನಿ, ಈಗ ರಾಜ್ಯ ಸರ್ಕಾರ ಬೂಕರ್ ಪ್ರಶಸ್ತಿ ಇಬ್ಬರು ಇರ್ತಕ್ಕಂತಹ ಬೂಕರ್ ಪ್ರಶಸ್ತಿ ವಿಜೇತರಿಗೆ ದೀಪಾ ಬಸ್ತಿಯನ್ನು ಬಿಡ್ತಾರೆ. ಕೇವಲ ಬಾನು ಮುಸ್ತಕ್ಗೆ ಮಾತ್ರ ಇವರು ಇನ್ವಿಟೇಷನ್ ಕೊಡ್ತಾರೆ. ನಮ್ದು ಯಾವುದೇ ರೀತಿಯಿಂದ ಅಭ್ಯಂತರ ಇಲ್ಲ. ಬಾನು ಮುಸ್ತಕ್ ಅವರು 2025 ಏನು ವಿಶ್ವವಿಖ್ಯಾತ ದಸರಾದಲ್ಲಿ ಉದ್ಘಾಟನೆ ಮಾಡಿದ್ರೆ ನಮ್ದು ಏನು ಅಭ್ಯಂತರ ಇಲ್ಲ. ಅಂಡರ್ಲೈನ್, ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಆದರೆ ಸ್ವತಃ ಬಾನು ಮುಸ್ತಕ್ ಅವರು ಏನು ಕನ್ನಡದ ಬಾವುಟವನ್ನು ಕುಂಕುಮ ಮತ್ತು ಅರಿಶಿನ ನೀವು ಲೇಪನ ಮಾಡಿ ಕನ್ನಡ ಅಂಬೆ ಅಂತ ಹೇಳಿದ ತಕ್ಷಣ ನಾವು ಕನ್ನಡವನ್ನು ಕೂಡ ಕಲಿಯೋದಕ್ಕೆ ನಮಗೆ ಆಗ್ತಾ ಇಲ್ಲ. ನಮ್ಮ ಧರ್ಮದಲ್ಲಿ ಕುಂಕುಮ ಮತ್ತು ಅರಿಶಿಣವನ್ನು ನಿಷೇಧಿಸಿದೆ. ಹೀಗಾಗಿ ಸ್ವತಃ ಬೂಕರ್ ಪ್ರಶಸ್ತಿ ವಿಜೇತರು ಬಾನು ಮುಸ್ತಕ್ ಅವರು ಈ ಕನ್ನಡದ ಬಾವುಟವನ್ನು ಕನ್ನಡ ಅಂಬೆಗೆಯನ್ನು ಅವರು ವಿರೋಧ ಮಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೀಗಾಗಿ ಕನ್ನಡ ಬಾವುಟವನ್ನು ಕುಂಕುಮವನ್ನು ಅರಿಶಿಣವನ್ನು ವಿರೋಧ ಮಾಡಿರ್ತಕ್ಕಂತಹ ಬಾನು ಮುಸ್ತಕ್ ಅವರಿಂದ ಈ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವ ರೀತಿ ನೀವು ಉದ್ಘಾಟನೆಗೆ ಕಳಿಸ್ತೀರಿ ಅನ್ನೋದೇ ಒಂದು ಪ್ರಶ್ನೆ. ಇವತ್ತಿಗೂ ಕೂಡ ಬಾನು ಮುಸ್ತಕ್ ಅವರು ಸ್ವತಃ ನಾಳೆ ಮೀಡಿಯಾ ಮುಂದೆ ಬಂದು ನಾನು ಮೂರ್ತಿ ಪೂಜೆಯನ್ನು ಒಪ್ಪಿಕೊಂಡಿದ್ದೀನಿ, ನಾನು ಕುಂಕುಮ ಅರಿಶಿಣವನ್ನು ಇಟ್ಕೊಂಡು ವಿಗ್ರಹಗೆ ಆರಾಧನೆ ಮಾಡ್ತೀನಿ, ಪೂಜೆ ಮಾಡ್ತೀನಿ, ತೆಂಗಿನಕಾಯಿ ಹೊಡಿತೀನಿ, ವೇದ ಮಂತ್ರಗಳನ್ನು ಪಠನೆ ಮಾಡ್ತೀನಿ, ಆ ಒಂದು ಮಾನಸಿಕ ಸ್ಥಿತಿ ಏನಾದ್ರೂ ಇದ್ರೆ ನಮ್ದು ಯಾವುದೇ ರೀತಿಯಿಂದ ಅಭ್ಯಂತರ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಬನ್ನಿ, ಹಾಗಾದ್ರೆ ಈ ಮೈಸೂರು ದಸರಾ ಅದ್ರ ಬಗ್ಗೆ ಕೂಡ ಇಂತಿಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ವಿಶ್ವವಿಖ್ಯಾತ ಮೈಸೂರು ದಸರಾ 2025 ಈ ವರ್ಷ ಅಧಿಕೃತವಾಗಿ 11 ದಿನಗಳ ಕಾಲ ನಡೆಯುತ್ತೆ. ಸೆಪ್ಟೆಂಬರ್ 22ನೇ ತಾರೀಕು ಅಧಿಕೃತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಈ ಒಂದು ವೇದ ಮಂತ್ರಗಳು, ಹಿಂದೂ ಸಂಪ್ರದಾಯ ಪದ್ಧತಿಗಳು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಂಸ್ಕೃತಿಯ ಪ್ರಕಾರನೇ ಉದ್ಘಾಟನೆ ಆಗುತ್ತೆ ಸೆಪ್ಟೆಂಬರ್ 22ಕ್ಕೆ. ಈ ಕಾರ್ಯಕ್ರಮ ಸೆಪ್ಟೆಂಬರ್ 22ನೇ ತಾರೀಕಿಗೆ ಕಾರ್ಯಕ್ರಮ ಬಾನು ಮುಸ್ತಕ್ ಅವರು ಬರ್ತಾ ಇದ್ದಾರೆ. ಸಮಸ್ತ ಹಿಂದೂಗಳು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರೊಬ್ಬ ಮಹಿಳೆ ಸಂತೋಷ, ಅವರು ಒಬ್ಬ ರೈಟರ್, ಅವರೊಬ್ಬ ಸಾಹಿತಿ, ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಒಬ್ಬ ಸಾಹಿತಿ, ಬಹಳ ಗೌರವವಿದೆ. ಆದರೆ ಇದು ಸಾಂಸ್ಕೃತಿಕ ಹಬ್ಬ ಅಲ್ಲ, ಇದು ಆಧ್ಯಾತ್ಮಿಕ ಹಬ್ಬ. ಮೈಸೂರು ದಸರಾ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ ಸುಮಾರು 400 ವರ್ಷಗಳ ಹಿಂದೆಯಿಂದ ಇದನ್ನ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮವಾಗಿ ನಡ್ಕೊಂಡು ಬರ್ತಾ ಇದ್ದಾರೆ. ಮೈಸೂರಿನ ಮಹಾರಾಜರು ಏನು ವಿಜಯನಗರ ಸಾಮ್ರಾಜ್ಯದ ಅರಸರು ನಿಲ್ಲಿಸಿರ್ತಕ್ಕಂಥ ಈ ಒಂದು ಮೈಸೂರು ದಸರಾವನ್ನು ಮೈಸೂರಿನ ರಾಜವಂಶಸ್ಥರು ಯದುವೀರ್ ಒಡೆಯರು ಇದನ್ನ 400 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಇದು ರಾಜ್ಯ ಸರ್ಕಾರ ಕೂಡ ಆಚರಣೆ ಮಾಡೋದ್ರಿಂದ
ರಾಜ್ಯ ಸರ್ಕಾರ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಹೇಳ್ತಾ ಇದೆ. ಆದ್ರೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಮುಂಚಿತವಾಗಿ ಇದು ಒಂದು ಧಾರ್ಮಿಕ ಕಾರ್ಯಕ್ರಮ. ವಿಧಿ ವಿಧಾನಗಳು, ವೇದ ಉಪನಿಷತ್ತುಗಳು, ವೇದ ಮಂತ್ರ ಘೋಷಗಳ ಮಧ್ಯದಲ್ಲಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಒಬ್ಬ ಮುಸ್ಲಿಮು ಬರೋದು ಎಷ್ಟು ಮಟ್ಟಿಗೆ ಅವ್ರಿಗೆ ಇರ್ಸು ಮುರ್ಸ ಆಗುತ್ತೆ. ಹೀಗಾಗಿ ಈ ವಿಷಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೊಮ್ಮೆ ಎಡವಟ್ಟು ಮಾಡಿಕೊಂಡಿದೆ ಅನ್ನೋದು ರಾಜ್ಯದ ಬಹುತೇಕ ಜನರ ಒಂದು ಅಹವಾಲು ಆಗಿದೆ. ಬನ್ನಿ, ಮೈಸೂರಿನ ದಸರಾ 2025 ಸೆಪ್ಟೆಂಬರ್ 22ಕ್ಕೆ ಪ್ರಾರಂಭವಾಗಿ ಪ್ರತಿನಿತ್ಯ ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಕಾರ್ಯಕ್ರಮಗಳು, ಡ್ಯಾನ್ಸು, ಕಲ್ಚರಲ್ ಪ್ರೋಗ್ರಾಮ್ಸು, ಡೈಲಿ ಪ್ರೋಗ್ರಾಮ್ಸ್, ಎಕ್ಸಿಬಿಷನ್ಸ್ ಹೀಗೆಲ್ಲ ಆಗುತ್ತೆ. ಕೊನೆಗೆ ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಯ ದಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ಪ್ರಾರಂಭವಾಗುತ್ತೆ. ಜಂಬೂ ಸವಾರಿ ಸಾಕ್ಷಾತ್ ಮೈಸೂರಿನ ಅರಮನೆಯಿಂದ ಹಿಡಿದು ಜಂಬೂ ಸವಾರಿ ಪ್ರಾರಂಭವಾಗಿ ಬನ್ನಿ ಮಂಟಪದ ಗ್ರೌಂಡ್ಸ್ ವರೆಗೂ ನಡೆಯುತ್ತೆ. ಈ ಒಂದು ಕೊನೆಯ ದಿನ ಇದೆಯಲ್ಲ, ಈ ಒಂದು ಕೊನೆಯ ದಿನ ನೋಡೋದಕ್ಕೆ ಎರಡು ಕಣ್ಣು ಸಾಲೋದೇ ಇಲ್ಲ. ದೇಶ ವಿದೇಶಗಳಿಂದ ಮೈಸೂರು ದಸರಾವನ್ನು ನೋಡೋದಕ್ಕೆ ಜನ ಬರ್ತಾರೆ. ಹೀಗಾಗಿ ಚಾಮುಂಡಿಯ ಈ ಒಂದು ಮೈಸೂರು ದಸರಾ ಈ ಕಾರ್ಯಕ್ರಮದಲ್ಲಿ ಎಷ್ಟು ಮಟ್ಟಿಗೆ ಈ ಬಾನು ಮುಸ್ತಕ್ ಅವರು ಪೂಜೆ ಮಾಡ್ತಾರೆ, ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ಕಾಯಬೇಕಾಗುತ್ತೆ. ಬಟ್ ಒಂದು ವಿಷಯ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಏನು ಮುಸ್ಲಿಂ ಸಮುದಾಯದ ಪ್ರಕಾರ, ಮುಸ್ಲಿಂ ಧರ್ಮದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಮೂರ್ತಿಯನ್ನು ಮಾಡೋದು, ಪೂಜೆಯನ್ನು ಮಾಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಈ ಇಸ್ಲಾಂ ಧರ್ಮದಲ್ಲಿ ಈ ಮೂರ್ತಿ ಪೂಜೆಯನ್ನು ನಿಷೇಧಿಸಲಾಗಿದೆ. ಮೂರ್ತಿ ಪೂಜೆ ಯಾರಾದ್ರೂ ಮಾಡಿದ್ರೆ ಅದನ್ನ ಹರಾಮ್ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಬಾನು ಮುಸ್ತಕ್ ಅವರು ಸೆಪ್ಟೆಂಬರ್ 22ನೇ ತಾರೀಕು ಯಾವ ರೀತಿ ತಾಯಿ ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಯಾವ ರೀತಿ ಪೂಜೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ಕಾಯಬೇಕಾಗುತ್ತೆ. ಆದ್ರೆ ಇತ್ತೀಚಿನ ಒಂದು ಬೆಳವಣಿಗೆಯನ್ನು ಕೂಡ ನಾನು ನಿಮ್ಮ ಮುಂದೆ ಇಟ್ಟು ಈ ಒಂದು ಎಪಿಸೋಡ್ ಅನ್ನು ನಾನು ಮುಗಿಸ್ತಾ ಇದ್ದೀನಿ. ಈಗ ಮೈಸೂರಿನ ಮಾಜಿ ಸಂಸದರು ಆಗಿರ್ತಕ್ಕಂಥ ಪ್ರತಾಪ ಸಿಂಹ ಅವರು ಒಂದು ಹೈಕೋರ್ಟಿಗೆ ಒಂದು ಪಿಟಿಷನ್ ಅನ್ನು ಫೈಲ್ ಮಾಡ್ಕೊಳ್ತಾರೆ. ಏನು ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಮಹಿಳೆ ಇಸ್ಲಾಂ ಧರ್ಮದ ಪ್ರಕಾರ ಮೂರ್ತಿ ಪೂಜೆ ನಿಷೇಧ ಇದೆ. ಅಂತಹ ಸಂದರ್ಭದಲ್ಲಿ ಈ ತಾಯಿ ಚಾಮುಂಡೇಶ್ವರಿಯ ಮೂರ್ತಿ ಪೂಜೆಗೆ ಸೆಪ್ಟೆಂಬರ್ 22ನೇ ತಾರೀಕು ಉದ್ಘಾಟನೆಗೆ ಬರೋದನ್ನ ತಾವು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಬೇಕು. ಈ ವಿಷಯದಲ್ಲಿ ಬಾನು ಮುಸ್ತಕ್ ಅವ್ರನ್ನ ಕೈ ಬಿಡಬೇಕು. ಈ ರೀತಿಯಾಗಿ ಒಂದು ಡೈರೆಕ್ಷನ್ಸ್ ಕೊಡಿ ಅಂತ ಹೇಳಿ ಹೈಕೋರ್ಟಿಗೆ ಪ್ರತಾಪ್ ಸಿಂಹ ಅವರು ಫೈಲ್ ಮಾಡಿದ್ದಾರೆ. ಅದೇನು ಸೋಮವಾರ ಅಥವಾ ಮಂಗಳವಾರ ಹಿಯರಿಂಗಿಗೆ ಬರಬಹುದು. ಏನೇ ಆದ್ರೂ ಕೂಡ ನಾವು ಸೋಮವಾರ ಮಂಗಳವಾರವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರೂ ಡೈರೆಕ್ಷನ್ಸ್ ಕೊಟ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ವಿವರಣೆಯನ್ನು ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ನಾವು ಕಾಯಬೇಕಾಗುತ್ತೆ. ಬಾನು ಮುಸ್ತಕ್ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಇದು ಒಂದು ಮೈಸೂರು ದಸರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಸಂಚಿಕೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣ ಜಗದ್ಗುರು ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.